ನಮ್ಮ ಹುಡುಗ ಯಾಕ ಈಟೊತ್ತಾದ್ರಿ ಇವತ್ತು ಪೋರೆ ಮಾಡಿಲ್ವಲ್ಲ? ದಿನಾಲು ಒಲೆ 10-10:30 ಅಷ್ಟೊತ್ತಿಗೆ ಫೋನ್ ಮಾಡೋನು. ಅಮ್ಮ ತಿಂಡಿ ಆಯ್ತಾ, ಅಪ್ಪ ಚೆನ್ನಾಗಿದ್ದಾರ, ಮನೆ ಕಡೆ ಹೆಂಗೆ, ಏನೇನ್ ಹಾಕಿದ್ರೆ, ಏನೇನ್ ಮಾಡ್ತಿದ್ರೆ ಎಲ್ಲಾನು ಕೇಳೋಣ ಹುಡುಗ. ಇಲ್ಲ ಹುಡುಗಿನೂ ಫೋನ್ ಮಾಡೋಳು. ಇಬ್ರಾಳಲ್ಲಿ ಒಬ್ರು ಫೋನ್ ಮಾಡಿಲ್ವಲ್ಲ, ಏನ್ ಕೆಲಸ ಆಯ್ತಾ ಏನೋ ಪಾಪ ಅವಕ್ಕೆ. ಹ್ಮ್ ನಾನೆಲ್ಲ ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ಅವ್ರಿಗೆ ಏನೇನ್ ಕೆಲಸ ಆಯ್ತಾ ಪಾಪ. ಇಬ್ರಾಳು ಕೆಲ್ಸಕ್ಕೆ ಬೇರೆ ಹೋಗ್ತಾರೆ. ಹ್ಮ್ ನೋಡಂತ ಫೋನ್ ಮಾಡ್ತಾರ ಇಲ್ಲ ನಾನೇ ಆ ಹುಡುಗನ ಕೈಲಿ ಫೋನ್ ಮಾಡಿಸ್ತೀನಿ. ಪಾಪ ಪಾಪಲೇ ಸುನಿಲ ಸುನಿಲ ಎಲ್ಲ ಎತ್ತೋದ ಬಾರ ಇಲ್ಲಿ. ಏನೇ ಯಾಕೆ ಹಿಂಗ್ ಕುಂತೀಯ? ಏನೋ ಯೋಚನೆ ಮಾಡ್ಕೊಂಡ್ ಕುಂತಿರಂಗಿದ್ಯಾ? ಯಾಕೆ ಏನಾಯ್ತೆ? ಏನ್ ಯೋಚನೆ ಮಾಡನ್ ಕಣ್ ಬಾ. ಹಾಲಾಕ್ ಬಂದೇನಜ ನೀನು? ಇಲ್ ಕಣೆ, ಹಾಲಾಕ್ ಬರಕ್ ನಾನೇನ್ ಹೋಗ್ಲಿಲ್ಲ. ಹುಡುಗೋದ ಕುಮಾರಣ್ಣ ಇವತ್ತು. ಅಲ್ಲ ಕಣೆ, ಏನೋ ಯೋಚನೆ ಮಾಡ್ತಿರಂಗಿದ್ಯಲ್ಲ, ಯಾಕೆ ಏನಾಯ್ತೆ? ಮಂಕ ಕುಂತೀವ್, ಯಾಕೆ ಹುಷಾರಿಲ್ವೇನೆ? ಇಲ್ಲ ಕಣ್ ಬಾರಜ ಕೂಕ ಬಾ. ನನ್ಗೇನ್ ಆರಾಮಾಗೇ ಇದ್ದೀನಿ. ಏನಿಲ್ ಕಣ್ ಬಾ, ಹುಡ್ಗನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕ ಹುಡುಗ ರಮೇಶಪ್ಪ ಯಾಕ ಬೆಳಗ್ಗೆಯಿಂದ ಫೋರೆ ಮಾಡಿಲ್ಲ ಇವತ್ತು? ಅದೇ ಯೋಚನೆ ಮಾಡ್ತಿದ್ದೆ. ದಿನಾಲು 10-10:30 ಅಷ್ಟೊತ್ತಿಗೆ ಫೋನ್ ಮಾಡೋನು. ಇಲ್ಲ ಹುಡುಗಿನಾದ್ರೂ ಫೋನ್ ಮಾಡೋಳು. ಆ ಹುಡುಗಿನೂ ಮಾಡಿಲ್ಲ, ಹುಡುಗನೂ ಮಾಡಿಲ್ಲ. ಅದೇನ್ ಕೆಲಸ ಆಯ್ತಾ ಏನ? ಹಬ್ಬ ಬೇರೆ ಹತ್ರ ಬಂತು, ಏನೋ ಊರ್ ಕಡೆ ಬರ್ತಾರೋ ಬರಲ್ವಾ ಹಬ್ಬಕ್ಕೂ? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ. ಫೋನ್ ಮಾಡಿಲ್ವಲ್ಲ, ಅದಕ್ಕೆ ಹುಡುಗನ್ ಕೈಲಾರು ಫೋನ್ ಮಾಡ್ತಾನಂದ್ರೆ ಆ ಹುಡುಗ ತರ್ಲೆ ನನ್ ಮಗ ಎತ್ಲಾಗೋದ್ನ ಏನೋ ಅವಾಗ್ಲಿಂದ ಕೂಗಾಡ್ತಿದ್ದೀನಿ, ಅವನು ಬರ್ತಿಲ್ಲ. ಆ ಕಡೆ ನೀನ್ ಯೋಚನೆ ಮಾಡ್ದಂಗ್ ಕುಂತಿರೋದ್ ನೋಡಿ ನಾನ್ ಇದೇನಪ್ಪ ಏನಾಯ್ತ ಏನ ಎತ್ತ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಆ ಹುಡ್ಗನ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕುಂತೀಯ? ಅಲ್ಲ ಕಣೆ, ಅವನಿಗೆ ಆಫೀಸಲ್ಲ ಅದೇನ್ ಕೆಲಸ ಆಯ್ತಾ ಏನಪ್ಪ, ಅದಕ್ಕೆ ಫೋನ್ ಮಾಡಿಲ್ ಕಣ್ ಸುಮ್ನಿರು. ಸಂಜೆ ಕಡೆಯಿಂದ ಮಾಡ್ತಾನೆ, ಅವನೇ ಬಿಡು ಮಾಡ್ಕೊಂಡ್ ಫೋನ್ ಮಾಡ್ತಾನೆ ಕಣ್ ಸುಮ್ನಿರು. ಅದಾಕೆ ಯೋಚನೆ ಮಾಡ್ಕೊಂಡ್ ಕುಂತೀಯ? ಅಲ್ಲ ಕಣೆ, ನೀನ್ ಯೋಚನೆ ಮಾಡ್ತಿದ್ಯಲ್ಲ, ಅವನಿಗೆ ಜ್ಞಾನ ಇಲ್ವೇನೆ? ಅಪ್ಪ ಅಮ್ಮನ ಬಗ್ಗೆ, ಮನೆ ಕೆಲಸ ಏನ್ ಮಾಡ್ತಿದಾರ, ಮನೆ ಕಡೆ ಎಲ್ಲ ಆರೋಗ್ಯದ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಫೋನ್ ಮಾಡ್ಬೇಕು. ಅವನೇ ವಿಚಾರಿಸ್ಕೋಬೇಕು. ಅವನು ಯೋಚನೆ ಮಾಡ್ದಲೆ ನೀನ್ ಯೋಚನೆ ಮಾಡ್ಕೊಂಡ್ ಕುಂತೀಯ? ಮಾಡ್ತಾನ್ ಕಣ್ ಸುಮ್ನಿರು. ಅದ್ಯಾಕೆ ಹಿಂಗ ಆಡ್ತೀಯ? ಸುಮ್ಮ ಕೂಕಳ ಜಾತ್ಲೆಗೆ ನನ್ಗೆ ಯಾಕ ಮನ್ಸೇ ತಡಿತಿಲ್ಲ. ಒಂದ್ 5 ನಿಮಿಷ ಫೋನ್ ಮಾಡ್ಬಿಟ್ಟು ಮಾತಾಡಿಸ್ಬಿಟ್ರೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ನನಗೆ ಸಮಾಧಾನನೇ ಆಗಲ್ಲ. ಹಂಗೆ ಆ ಹುಡುಗಿಗೂ ಫೋನ್ ಮಾಡೋಣ. ಆ ಹುಡುಗಿಗೂ ಫೋನ್ ಮಾಡಿ ಹಬ್ಬಕ್ಕೆ ಕರಿಯೋಣ ಒಂದ್ ಮಾತು. ಸುಮ್ಮ ಕೂಕಳೆ, ಅವ್ರೂರಲ್ಲಿ ಹಬ್ಬ ಜಾತ್ರೆಗಳನ್ನೆಲ್ಲ ಇಟ್ಕೊಂಡು ಅವಳು ಮಾಡದ್ ಬೇಡವೇನೆ ಅವ್ರ ಮನೇಲಿ? ನೀನ್ ಕರೆದ್ ಬಿಟ್ರೆ ಬರಕಾಗುತ್ತ ಅವಳು? ಸುಮ್ನಿರು. ಹಂಗಲ್ ಕಣ ಜೋ, ನೀನು ಸುಮ್ಮ ಕೂಕ, ನಿನ್ ಗೊತ್ತಾಗಲ್ಲ. ಸುಮ್ನೆ ನೀನು ಮಾತಾಡೋದ್ ಮಾತ್ರ ನೋಡ್ತೀಯ ನೀನು. ಅಲ್ಲ ಕಣ ಜೋ, ಆ ಹುಡುಗಿ ಬರ್ಲಿ ಬಿಡ್ಲಿ ಕಣಜ, ನಾವೊಂದ್ ಮಾತು ಫೋನ್ ಮಾಡಿ ಕರಿಬೇಕು. ಅವ್ರ ಮನೇಲೆ ಮಾಡ್ತಾರೆ. ಅವ್ರ ಗಂಡನ ಮನೇಲಿ ಏನ್ ಮಾಡಿದ್ರು ಎಷ್ಟೇ ಮಾಡಿದ್ರು ಅವ್ರ ಮನೆದ ಆಸೆ ಇದ್ದೇ ಇರುತ್ತೆ ಕಣಜ ಹೆಣ್ಮಕ್ಳುಗಳಿಗೆ. ನೋಡು, ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣಂದ್ರುಗಳು ಯಾರಾದ್ರೂ ಫೋನ್ ಮಾಡಿರೇನ ಹಬ್ಬಕ್ಕೆ, ಯಾರಾದ್ರೂ ಕರೆದ್ರ ಅಂತ ಅವಳು ಮನ್ಸಲ್ಲೇನೆ ನೊನ್ಕೊಂಡ್ಬಿಡ್ತಾಳೆ. ನಿನಗ್ ಗೊತ್ತಾಗಲ್ಲ, ಸುಮ್ನಿರು. ಫೋನ್ ಮಾಡಿ ಕರಿಯೋಣ. ಅವ್ರ ಮನೇಲೆ ಮಾಡ್ಲಿ, ನಾನೇ ಬೇಡ ಅಂತಿಲ್ಲ. ಜಾತ್ರೆಗೆ ಬರ್ಲಿ, ಆದ್ರೂ ಒಂದ್ ಮಾತು ಫೋನ್ ಮಾಡ್ಬೇಕು ನಾವು. ಸರಿ ಕಣ, ಆಯ್ತು, ಫೋನ್ ಮಾಡಿ ಕರಿಯ ಇವಾಗ. ಇನ್ನೇನು ಹಂಗೆ ಆ ಹುಡುಗಿಗೆ ಮಾತ್ರ ಮಾತಾಡ್ಸ್ಬೇಡ. ಹಂಗೆ ಹಳೆಯಂದ್ರಿಗೂ ಫೋನ್ ಮಾಡ್ಬಿಟ್ಟು ಕರಿ ಪಾಪ. ನೋಡ, ಅವ್ರು ಮಗಳಿಗೆ ಮಾತ್ರ ಫೋನ್ ಮಾಡಿ ಮಾತಾಡ್ಸ್ಕೊಂಡು ಫೋನ್ ಇಟ್ಬಿಡ್ತಾರೆ. ನನಗೊಂದ್ ಮಾತು ಮಾತಾಡ್ಸಲ್ಲ ಅಂತ ಆ ಹುಡುಗನು ಬೇಜಾರು ಮಾಡ್ಕೊಳ್ತಾನೆ. ಒಂದ್ ಮಾತು ಫೋನಲ್ಲಿ ಮಾತಾಡ್ಸು ಅವನಿಗೂ. ಕಣಜ, ಆ ಹುಡುಗಿ ನೋಡಂಗ ಆಗೈತೆ ನನಗೆ. ಇನ್ನೇನ್ ಸ್ಕೂಲಿಗೆ ರಜೆ ಕೊಟ್ಟಿರ್ಬೇಕು, ಇನ್ನೇನ್ ಪರೀಕ್ಷೆ ಎಲ್ಲ ಮುಗ್ದಿರುತ್ತೆ. ಕರ್ಕೊಂಬಂದಿಲ್ಲಿ ಬಿಟ್ಟು ಹೋಗಿದ್ರು ಆಗ್ತಿತ್ತು. ನಮ್ಮ ಪಾಪನ ಜೊತೆ ಆಟ ಆಡ್ಕೊಂಡಂಗ ಚೆನ್ನಾಗಿರೋಳು. ನೋಡೋಣ, ಅವ್ರ ಅಮ್ಮಂಗೂ ಅವ್ರ ಅಪ್ಪಂಗೂ ಮಾತು ಕೇಳು. ಬಂದ್ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾರೇನು? ಯುಗಾದಿ ಹಬ್ಬ ಕಳ್ಕೊಂಬಂದು ಬಿಟ್ಟು ಹೋಗ್ಲೇಬೇಕಾರೆ ಇರ್ಲಿ ಆ ಹುಡುಗನ ಹತ್ರ ಆಟ ಆಡ್ಕೊಂಡು ಇರ್ತಾಳೆ. ನಾವು ಒಂದೆರಡು ದಿವಸ ನೋಡ್ಕೊಂಡಂಗ ಆಗುತ್ತೆ, ನಮಗೂ ಬೇಜಾರು ಕಳಿಯುತ್ತೆ. ಇಲ್ಲಿ ಕಂಡು ಫೋನ್ ಮಾಡು, ನೋಡೋಣ. ಅವ್ರ ಅಮ್ಮ ಮಾತು ಕೇಳ್ಬೇಕಲ್ಲೋ. ಅವ್ರ ಅಮ್ಮ ಎಲ್ಲೂ ಕಳ್ಸಲ್ಲ ಆ ಹುಡುಗಿಗೆ. ನೋಡೋಣಂತ ಈ ಹುಡುಗಿ ಎತ್ಲಾಗ ಹೋದ್ನ ಏನಪ್ಪ ಮೊಬೈಲ್ ಇಟ್ಕೊಂಡ್ಬಿಟ್ಟು. ಮೊಬೈಲ್ ನಿಂತವಳೆ ಆಯ್ತಾ ಹುಡುಗನ್ ತಗೋಯ್ತಾ? ನಂತವಿಲ್ಲ ಕಣೆ, ಮೊಬೈಲ್ನ ಚಾರ್ಜ್ ಇಟ್ಟು ಹೋಗಿದ್ದೀನಿ. ಏನ್ ಎತ್ಕೊಂಡ್ ಏನಾರ ಎಂತದ ಅವನು ಬಟನ್ ಎಲ್ಲ ಇಟ್ಕೊಂಡು ಹೊಡಿತಿರ್ತಾನ ಕಣೆ. ಗೇಮ್ ಗಿ ಮಾಡ್ತಿದ್ದಾನೆ ಏನ? ಕೂಕರಿ ಎತ್ಲಾಗೋದ ಅವನು. ಪಾಪ ಪಾಪಲೇ, ಎತ್ಲಾಗೋದ ಬಾರ ಇಲ್ಲೇ. ಯಾಕೆ ಮಾಮ ಪಾಪಂಗೆ ಹಿಂಗ್ ಕೂಕಣ್ತಿದ್ಯಾ? ಯಾಕೆ ಏನಾಯ್ತು? ಅವನು ಒಳಿಕೇನೋ ಮಾಡ್ತಿದ್ದಾನ ಕಣ ಮಾಮ. ರೂಮ್ ಒಳಿಕ್ ಹೋಗಿರೋನು ಬಂದೆ ಇಲ್ಲ ಈಟೊತ್ತಾದ್ರು. ರೂಮ್ ಒಳಿಕೆ ಏನು ಮಾಡ್ತಿದ್ದಾನಮ್ಮ ಅವ್ನು ಈಟೊತ್ತಿಗೆ? ಸರಿ ಆಯ್ತು. ಅಲ್ಲ ಕಣಮ್ಮ, ಅಲ್ಲಿ ಮೊಬೈಲ್ ಚಾರ್ಜಿಗೆ ಇಟ್ಟಿದ್ದೆ ನೋಡು. ಮೊಬೈಲ್ ಐತೋ ಇಲ್ವಾ? ಏನು ತಗೊಂಡ್ಗಿಕೊಂಡು ಹೋಗಿದಾನ ರೂಮಲ್ಲಿ? ಏನಾರ ಗೇಮ್ ಗಿ ಮಾಡೋದಿದ್ರೆ ಏನಾರ ಮೊಬೈಲ್ ಇಟ್ಕೊಂಡು ರೂಮ್ ಒಳಿಕ್ ಹೋಗ್ಬಿಡ್ತಾನೆ. ಮನೇಲೆಲ್ಲ ಬೈತಾರಂತ ನೋಡು. ಮತ್ತೆ ರೂಮ್ ಒಳಿಕ್ ಹೋಗಿರೋ ನೀನು ಆಚೆ ಕಡೆ ಬಂದಿಲ್ಲ, ಮೊಬೈಲ್ ಇಟ್ಕೊಂಡ್ಬಿಟ್ಟು. ಮೊಬೈಲ್ ಎಲ್ಲ ಐತ್ ಮಾಮ, ಚಾರ್ಜಿಗೂ ಇಟ್ಟಿಲ್ಲ ಏನಿಲ್ಲ. ನೀನ್ ಚಾರ್ಜಿಗೆ ಇಟ್ಟೋಗಿದ್ಯಾ? ಅಲ್ಲೇ ಅವ್ರ ಮೊಬೈಲ್ ತಗೊಂಡ್ಬಿಟ್ಟು ಏನೋ ಆಟ ಆಡ್ತಿರ್ಬೇಕು. ತಡಿ, ಹೋಗಿ ಇಟ್ಕೊಂಬರ್ತೀನಿ, ತಡಿ ಕಳಿಸ್ತೀನಿ. ಅಮ್ಮ, ನಾನು ಮೊಬೈಲ್ ಚಾರ್ಜ್ ಆಗ್ಲಿ ಅಂತ ಚಾರ್ಜಿಗೆ ಇಟ್ಟೋದ್ರೆ ಈ ನನ್ನ ಮಗ ಮೊಬೈಲ್ ತಗೊಂಡ್ಬಿಟ್ಟು ಇವನು ಎಂತ ಬಟನ್ ಎಲ್ಲ ಬಂಕಿತಿರ್ತಾನೆ. ಅದೇನೇನು ಮಾಡ್ತಾನೆ ಒಂದು ಗೊತ್ತಾಗಲ್ಲಮ್ಮ. ಇರ್ಲಿ ಹೋಗ್, ಇನ್ನೇನು ಮಾಡಕ್ಕಾಗುತ್ತೆ. ಒಂದ್ ಕೆಲಸ ಮಾಡಮ್ಮ, ಅವನ್ಗೆ ಕಳ್ಸು. ಹೋಗಿ ಅವ್ರ ಅತ್ತೆಗೆ ಫೋನ್ ಮಾಡ್ಕೊಡ್ಬೇಕಂತೆ. ಅವ್ರ ಅಜ್ಜಿ ಮಾತಾಡುತ್ತಂತೆ. ಅದೇನ್ ಫೋನ್ ಮಾಡ್ಕೊಡ್ಲಿ, ನನಗೆ ನಂಬರ್ ಗಿಂಬರ್ ಒತ್ತಕ್ ಬರಲ್ಲ. ಸರಿ ಕಣ್ಮಮ್ಮ, ಆಯ್ತು ಕಳಿಸ್ತೀನಿ. ಅಲ್ಲ ಕಣ್ಮಮ್ಮ, ನೀನ್ ಮೊಬೈಲ್ ಚಾರ್ಜಿಗೆ ಹಾಕೋದು ನನ್ಗಾರ ಒಂದ್ ಮಾತು ಹೇಳಿ ಹೋಗ್ಬೇಕು ನೀನು. ನೋಡು, ಮೊಬೈಲ್ ತಗೊಂಡು ಅವ್ನು ಆಟ ಆಡ್ತಿರೋದು. ಮೊಬೈಲ್ ಮುಟ್ಬಾರ್ದು ಕಣಮ್ಮ. ಅವನಿಗೆ ಎಷ್ಟು ಹೇಳಿರೋದು ಅವನು, ನೀನ್ ಇಟ್ಟೋಗ್ತೀಯಾ ಅದನ್ನ ಮೊಬೈಲ್ ತಗೊಂಡ್ಬಿಡ್ತಾನ ಅವನು. ಅದನ್ನೇ ಕಾಯ್ತಿರ್ತಾನ ನನ್ನ ಮಗ ಅವನು.
ಇಲ್ಲಿ ಹೋಗ ಮಾತ್ಲಾಗಿ ಇನ್ನೇನ್ ಮಾಡೋಣ ಹೋಗು. ಆಟ ಆಡೋ ವಯಸ್ಸಲ್ವಾ, ಏನ ಹುಡುಗಾಟದ ವಯಸ್ಸು, ಹಂಗ ಆಡ್ತಾನ ಹೋಗು. ಯಾಕೆ ತಾತ ಕರೆದಂತೆ ಅಮ್ಮಯ್ಯ ಹೇಳ್ ಕಳಿಸ್ತು. ಕಂಡ್ಲಾ ಮೊಬೈಲ್ ಹಾಕ್ಲಾ ಮುಟ್ಟದಂತೆ ನೀನು? ಮೊಬೈಲ್ ಹಾಕ ಮುಟ್ತೆ ನೀನು? ಹೇಳ್ದಂಗೆ ಕೇಳ್ದಂಗೆ ಯಾಕ ಮುಟ್ಟಿದ್ದೆ ನೀನು ಮೊಬೈಲ್ ನಂದು? ಸುಮ್ನಿರ್ತಾತೋ, ನಿನ್ ಮೊಬೈಲ್ ನಾನೇನು ಮುಟ್ಬೇಕಂತ ಏನು ಮುಟ್ಲಿಲ್ಲ. ಫೋನ್ ಬರ್ತಿತ್ತು, ಯಾರು ಎತ್ತಲಿಲ್ಲ, ಅದಕ್ಕೆ ನಾನೇ ಓಡೋದೆ ರಿಸೀವ್ ಮಾಡೋಣ ಅಂತ. ಅಷ್ಟರಲ್ಲಿ ಫೋನ್ ಕಟ್ ಆಯ್ತು. ಆಮೇಕಿಂದ ನೋಡ್ತೀನಿ, ಅದರಲ್ಲಿ ಡೇಟು ಟೈಮು ಎಲ್ಲದೂ ತಪ್ಪಾಗಿತ್ತು. ಎಲ್ಲ ರೆಡಿ ಮಾಡ್ತಿದ್ದೆ, ಡೇಟು ಟೈಮ್ ಎಲ್ಲ ಇಡ್ತಿದ್ದೆ. ಅಷ್ಟರಲ್ಲಿ ನೀವು ಕೂಕೊಂಡ್ರಿ ಅಷ್ಟೇನೆ. ನಾನೇನೋ ನಿನ್ ಮೊಬೈಲ್ ನಾನು ಗೇಮ್ ಆಡ್ತಿರೋದು ಕಣ್, ಸುಮ್ನಿರು. ಐ ನಾಟಕಗಾರ ನನ್ನ ಮಗನೇ, ನಿನ್ ನಾಟಕ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾನ? ಅಬ್ಬಬ್ಬಬ್ಬಬ್ಬಬ್ಬ, ನನ್ನ ಮೊಬೈಲನ್ನು ಮುಟ್ಬೇಕಂತ ಮುಟ್ಲಿಲ್ವಂತೆ, ಫೋನ್ ಬಂತತೆ ಅದಕ್ಕೆ ಮುಟ್ಟಿದಂತೆ. ಓಹೋ, ಮಿಕ್ಕಿದ ಟೈಮ್ ನೀನೇನು ಮುಟ್ಟದೇ ಇಲ್ಲ ಹಂಗಾರೆ ನನ್ನ ಮೊಬೈಲ್ನ. ಒಡಗಿಲೆ ನಿಮ್ಮ ಅತ್ತೆ ಫೋನ್ ಮಾಡ್ಕೊಡ್ಬೇಕಂತೆ, ಫೋನ್ ಮಾಡ್ಕೊಡ ನಿಮ್ ಚಿಕ್ಕಪ್ಪಂಗು ನಿಮ್ಮ ಅತ್ತೆಗೂ. ಹೋಗು, ನಾನು ಏನು ಮಾಡಲ್ಲ. ಇಷ್ಟೊತ್ತವರೆಗೂ ನೀನೇ ಹೇಳ್ತಿದ್ದೆ, ಯಾರಿಗೆ ಕೇಳಿ ನಾನು ಮೊಬೈಲ್ ಮುಟ್ತೆ ಅಂತ. ನೀನೇ ಮಾಡ್ಕ, ತಗೊಂಬಂದ್ ಕೊಡ್ತೀನಿ. ನಾನೇನ್ ಫೋನ್ಗಿನ ಏನು ಮಾಡಲ್ಲ. ಏನೇ ನೋಡು, ಕೇಳಿಸ್ಕೊಂಡೇನೆ, ನಿನ್ ಮೊಮ್ಮಗ ಎಷ್ಟು ಬುದ್ಧಿವಂತ ಇದ್ದ ನೋಡು. ಹೆಂಗ ನಮ್ ತಾತಂಗ್ ಫೋನ್ ಮಾಡಕ್ ಬರಲ್ಲ, ಅದಕ್ಕೆ ದಬಾಸನ ಅಂತ ನೋಡಿ ಹೆಂಗ್ ದಬಾಯಿಸ್ತಿದ್ದ ನೋಡು. ಪಾಪ ಪಾಪಲೇ, ನಿಮ್ಮ ಅತ್ತೆ ಜೊತೆ ಫೋನಲ್ಲಿ ಮಾತಾಡ್ಬೇಕು, ಫೋನ್ ಮಾಡ್ಕೊಡ್ಲ ಪಾಪ. ನಿಮ್ ಚಿಕ್ಕಪ್ಪ ಬೇರೆ ಯಾಕ ಬೆಳಗಿಂದ ಫೋನೇ ಮಾಡಿಲ್ ಕಡೆ ಇವತ್ತು. ದಿನಾಲು ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಫೋನ್ ಮಾಡ್ಬಿಟ್ಟು ತಿಂಡಿ ಆಯ್ತಾ, ಊಟ ಆಯ್ತಾ, ಚೆನ್ನಾಗಿದ್ದೀರಾ ಅಂತ ಎಲ್ಲ ಮಾತಾಡ್ಸೋರು. ಇವತ್ತು ಯಾಕ ಫೋನೇ ಮಾಡಿಲ್ ಕಣ್ಲ ಪಾಪ, ಬೆಳಿಗ್ಗೆಯಿಂದ ಡೇಟ್ ಹೊತ್ತಾದ್ರು ಫೋನ್ ಮಾಡ್ಕೊಡಪ್ಪ. ಸರಿ ಕಣಜಿ, ಆಯ್ತು. ಅಜೇ, ಏನ ನೀನ್ ಹೇಳ್ತಿದಿ ಅಂತ ಫೋನ್ ಮಾಡ್ಕೊಡ್ತಿದೀನಿ. ಈ ತಾತ ನೋಡಿ ಹೆಂಗ್ ಬೈತೈತಂತ ನಿನ್ ಕಡೆ ನೋಡ್ಬಿಟ್ಟು ನಾನು ಫೋನ್ ಮಾಡ್ಕೊಡ್ತಿರೋದು. ಇಲ್ಲ ಅಂದಿದ್ರೆ ಮುಟ್ತಿರಲ್ಲ ಕಣಜಿ ನನ್ನ ಮೊಬೈಲೇನೆ. ಏನಪ್ಪ ಫೋನ್ ಹೋಗ್ತೈತಾ? ತಗೊಂಬ ಇಲ್ಲಿ. ತಡಿಯಜ್ಜಿ ಒಂದ್ರಿಟ್ಟು ಫೋನ್ ರಿಸೀವ್ ಮಾಡೋದು ಬೇಡವಾ ಅವರು? ಇವಾಗಿನ್ನು ರಿಂಗ್ ಆಗ್ತೈತ್ ಕಣ್, ತಡಿ. ಫೋನ್ ಎತ್ತಬೇಕು ತಾನೆ ಅವರು ಮಾತಾಡ್ಬೇಕಂದ್ರೆ. ತಡಿ ಒಂದ್ರಿಟ್ಟು. ಇನ್ನೊಂದ್ಸಲಿ ಕಟ್ ಮಾಡ್ಬಿಟ್ಟು ಇನ್ನೊಂದ್ಸಲಿ ಮಾಡ್ಲಾ ನೋಡೋಣ. ಹಲೋ ಅತ್ತೆ, ನಾನು ಸುನಿಲ ಮುಕ್ಕಣತೆ. ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನತೆ? ಸರಿ ಕಣತೆ, ಆಯ್ತು. ನೋಡು, ಅಜ್ಜಿ ತಾತ ಇಬ್ರಾಳು ಮಾತಾಡ್ತಾರಂತೆ ನೋಡತೆ. ನೀನೇನಾ ಮಧ್ಯಾಹ್ನಕ್ಕೆ ಫೋನ್ ಮಾಡಿದ್ದು? ತಾತ ಚಾರ್ಜಿಗೆ ಇಟ್ಟು ಹೋಗಿತ್ತು, ರಿಸೀವ್ ಮಾಡಕ್ ಆಗ್ಲಿಲ್ಲ ಕಣತೆ. ನೋಡ್ ಕೊಡ್ತೀನಿ ನೋಡು ಅಜ್ಜಿಗೆ. ತಗೊಳಜ್ಜಿ, ಅತ್ತೆ ಮಾತಾಡುತ್ತಂತೆ, ತಗ ನಿಂತವ. ಹಲೋ ಅಮ್ಮಣಿ, ಇದ್ಯಾಕಮ್ಮಣಿ 2-3 ದಿವಸ ಆಯ್ತು ಫೋನೇ ಮಾಡ್ಲಿಲ್ಲ ನೀನು? ಅದಕ್ಕೆ ನನಗೂ ದಿಗ್ಲಾಗಂಗ ಆಗ್ತಿತ್ತು, ಮಾತಾಡ್ಸೋಣಂತ ಫೋನ್ ಮಾಡ್ದೆ ಕಣಮ್ಮ. ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದೀವಿ. ಇನ್ನೇನು ನಿಮ್ಮ ಅತ್ತೆ ಇದಾಳಲ್ಲ, ಎಲ್ಲ ತೊಳೆಯೋದು ಬಳಿಯೋದು, ಪಾತ್ರೆಗಳೆಲ್ಲ ತೊಳ್ಕೊಂಡು ಧೂಳೆಲ್ಲ ತೆಗ್ದು ಎಲ್ಲ ರೆಡಿ ಆಗ್ತೈತೆ. ನೀನೆಲ್ಲ ಮಾಡ್ಕೊಂಡಿದ್ದಮ್ಮ? ಬೆಂಗಳೂರಿಂದ ಯಾವತ್ತು ಬಂದೆ ಊರಿಗೆ? ಅಲ್ಲ 2-3 ದಿವಸ ಆಯ್ತಾ? ಅಲ್ಲ ಕಣಮ್ಮ, ಊರ್ ಕಡೆ ಬರೋದಲ್ವೇನಮ್ಮ, ನನಗೂ ನೋಡಂಗಾಗಿತ್ತು. ಹಬ್ಬಕ್ಕೆ ಬಂದಿದ್ರೆ ಆಗ್ತಿರಲ್ವಾ? ಹೌದಾ, ಜಾತ್ರೆಗೆ ಬರ್ತೀರಾ? ಸರಿ ಕಣಮ್ಮ, ಆಯ್ತು. ಅದಕ್ಕೆ ಫೋನ್ ಮಾಡಿದೆ, ಏನ್ ಮಾಡ್ತಿದ್ದೀರಂತ. ಮಧ್ಯಾಹ್ನಕ್ಕೆ ನೀನೇನ ಫೋನ್ ಮಾಡಿದ್ದು? ಮಂತಾವ್ ಯಾರು ಇರಲಿಲ್ಲ. ನಿಮ್ಮ ಅಪ್ಪ ಬೇರೆ ಚಾರ್ಜ್ ಗಿಟ್ ಎಲ್ಲ ಹೋಗಿತ್ತಂತೆ, ಹುಡುಗಿದ್ದ ಫೋನ್ ರಿಸೀವ್ ಮಾಡಿಲ್ಲ. ಸರಿ ಕಣಮ್ಮ, ಆಯ್ತು. ಅಲ್ಲ ಕಣಮ್ಮ, ಆ ಹುಡುಗಿಗೆ ನೋಡಂಗಾಗಿತ್ತು ಕಣಮ್ಮ ನನಗೆ. ಇನ್ನೇನು ಪರೀಕ್ಷೆ ಎಲ್ಲ ಮುಗ್ದೈತೆ, ಕರ್ಕೊಂಬಂದ್ ಬಿಟ್ಟು ಹೋಗಿದ್ರೆ ಆಗ್ತಿರಲ್ವಾ? ಪಾಪನ ಹತ್ರ ಆಟ ಆಡ್ಕೊಂಡಂಗ ಇರೋಳು. ಜಾತ್ರೆಗೆ ಕರ್ಕೊಂಬರ್ರಿ ಹಂಗಾರೆ. ಜಾತ್ರೆಗೆ ಕರ್ಕೊಂಬಂದ್ ಬಿಟ್ಟು ಹೋಗಿರಂತೆ ಬಿಡ್ರಿ. ಇವನೆಲ್ಲ ಬರ್ತಾನಮ್ಮ, ಇವನು ಅವ್ರ ಅಪ್ಪ ಏನಮ್ಮ ಏನ್ ನನ್ನ ಬಿಟ್ಟು ಎಲ್ಲೂ ಬರಲ್ಲ. ಬೇಡ ಸುಮ್ನೀರ್, ಇಲ್ಲೇ ಇರ್ಲಿ. ಹುಟ್ಟು ತರ್ಲೆ ನನ್ ಮಗ ಅವನು. ಸರಿ ಕಣಮ್ಮ, ಆಯ್ತು. ನಿಮ್ಮ ಅಣ್ಣ ಏನ್ ಫೋನ್ ಮಾಡಿಲ್ಲ ಇನ್ನು? ಯಾಕ ಇವತ್ ಬೆಳಿಗ್ಗೆಯಿಂದ ಯಾಕ ಫೋನೇ ಮಾಡಿಲ್ಲ ಕಣಮ್ಮ? ಸರಿ ಸರಿ ಆಯ್ತು. ಸರಿ ಕಣಮ್ಮ, ಆಯ್ತು. ಊಟ ಮಾಡ್ದೆ ಇವಾಗಿನ್ನು. ನಿಮ್ಮತ್ತೆ ಬೆಳಿಗ್ಗೆ ಮಜ್ಜಿಗೆ ಹುಳಿ ಮಾಡಿ ಮುದ್ದೆ ಮಾಡಿತ್ತು. ಊಟ ಮಾಡ್ಕೊಂಡು ಇವಾಗಿನ್ನು ಕೂತ್ಕೊಂಡು ಅವಾಗ ಫೋನ್ ಮಾಡಿ ನೆನಪು ಮಾಡ್ಕೊಂಡು. ಸರಿ ಕಣಮ್ಮ, ಆಯ್ತು. ಒಡಗ ನಿಮ್ಮಮ್ಮಯ್ಯ ಯಾಕ ಇಷ್ಟೊತ್ತಿಗೆ ಟೀ ಮಾಡ್ಕೊಂಡ್ ಬರೋಳಪ್ಪ? ಯಾಕ ಇಷ್ಟೊತ್ತಿಗೆ ಟೀನು ಕಾಸು ಕೊಟ್ಟಿಲ್ಲ, ಏನಿಲ್ಲ? ಒಡಗು, ಅಜ್ಜಿ ತಾತ ಕುಂತಾರಂತೆ, ಟೀ ಮಾಡ್ಕೊಡ್ಬೇಕಂತೆ ಅಂತ ಹೇಳುವಾಗು. ಏನ್ ಗೊತ್ತಿವತ್ತು ಅಮ್ಮಯ್ಯ ಮೆಣಸಿಕಾಯಿ ಬಜ್ಜಿ ಮಾಡ್ತೈತೆ, ಅದಕ್ಕೆ ಟೀನ ತಡವಾಗಿ ಲೇಟಾಗಿ ಕಾಸು ಕೊಡ್ತಿರೋದು. ತಡಿ ಒಂದ್ರೇಟು, ಸ್ಮೆಲ್ ಬರ್ತಿರೋದು, ವಾಸನೆ ಬರ್ತಿಲ್ವಂತ. ಹೌದೇನ್ಲ ಪಾಪ, ನಿಮ್ಮಮ್ಮ ಏನ ಮಾಡ್ತಿರೋದು? ನನಗ್ ಗೊತ್ತಿಲ್ಲ ಕಣ್ಣೋಣ. ವಾಸನೆ ಬಂತು, ಆದ್ರೂ ನಾನು ಅಲ್ಲೇ ಪಕ್ಕದ ಮನೆಯಲ್ಲ ಎಲ್ಲ ಮಾಡ್ತಿರ್ಬೇಕು. ನಮ್ಮ ಮನೇಲಿ ಇನ್ನೇನು ಮಾಡುತ್ತಾ ಹುಡುಗಿ ಪಾಪ 2-3 ದಿವಸದಿಂದ ಅವಳೆ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿದ್ದಾಳೆ ಅಂತ ನಾನ್ ಅನ್ಕೊಂಡೆ. ಹೆಂಗ ಮಾಡ್ಲಿ ಬಿಡಪ್ಪ, ಹಂಗ ತಗೊಂಬರ್ಲಿ ತಿನ್ನನ. ಮತ್ ಸಂಜೆ ಟೈಮು ಬೇಜಾರಾಗ್ತಿರುತ್ತೆ, ಹಂಗ ಟೀ ಜೊತೆ ಬಜ್ಜಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ.
ತಡಿತಾತಾವು ಆಗಿದ್ರೆ ಮೊದ್ಲು ಬಜ್ಜಿ ತಿನ್ನಣ. ಬಜ್ಜಿ ಎಲ್ಲ ತಿಂದಾದ್ಮೇಲೆ ಆಮೇಕಿಂದ ಟೀ ಕುಡಿದ್ರೆ ಆಗುತ್ತೆ. ತಡಿ ತಡಿ. ಲೈ, ಹಂಗೆ ಮೊನ್ನೆ ಸಂತೆಯಿಂದ ಪುರಿ ಖಾರ ತಗೊಂಬಂದಿದ್ವಲ್ಲ, ಇರ್ಬೇಕು ತಗೊಂಬಾರ ಅದೂನು. ಬಜ್ಜಿ ಜೊತೆ ಪುರಿ ಖಾರ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ತಿನ್ನಣ. ಈ ಕರ ಎಲ್ಲ ಖಾಲಿ, ನಾನೆಲ್ಲ ತಿನ್ಬಿಟ್ಟೆ. ಖಾಲಿ ಮಾಡ್ಬಿಟ್ಟೆ ಏನು? ಹೊಟ್ಟೆ ತುಂಬಾ ಊಟ ಮಾಡೋ ಮುದ್ದೆ ಊಟನೋ ಅನ್ನ ಊಟನೋ ಏನಾರ ಮಾಡಂದ್ರೆ ಊಟ ಮಾಡಲ್ಲ. ಇಂಥ ಕುರುಕ್ ತಿಂಡಿ ಮಾತ್ರ ಏನಿದ್ರು ಬಿಡಲ್ಲ, ಹಂಗ್ ತಿಂತಾನೆ. ಸರಿ ಕಣ, ಆಯ್ತು ಹೋಗು. ಆಗಿದ್ರೆ ಬಜ್ಜಿನೇ ಇಸ್ಕೊಂಬ ಹೋಗು, ಹೊಟ್ಟೆ ಹಸ್ದಂಗ ಆಗ್ತೈತೆ. ಪಾಪ ಅಲ್ಲಿ ಹಾಲಾಕ್ ಬಂದೇನಾ? ಇಷ್ಟು ಬೀರನೆ ಬಂದ್ಬಿಟ್ಟಿಯಾ? ಅಪ್ಪ ಬೇಗ ಹೋಗಿದ್ದೆ ನೋಡುವ. ಇನ್ನು ಜನಗಳು ಯಾರು ಬಂದಿರಲ್ಲ, ಕಡಿಮೆ ಜನ ಇದ್ರು. ರಪ್ಪನ ಹೋಗ ಹಾಕ ಹಿಂಗೆ ಬಂದೆ ಕಣಪ್ಪ. ಕಂಡ ಪಾಪ, ಬರೀ ಕೈಲಿ ಬಂದಿಯಾ? ಮತ್ತೆ ಕ್ಯಾನ್ ಎಲ್ಲ ಇಟ್ಟು ಬಂದೆ, ಹಾಲಿನ ಕ್ಯಾನ್? ಹಾಲಿನ ಕ್ಯಾನು ಅಲ್ಲೇ ನೇತ್ರಕನ್ ಮಂತಾವ ಐತೆ. 1 ಲೀಟರ್ ಹಾಲು ತರಿಸಿತ್ತು, ಆ ಕಡೆಯಿಂದ ಡೈರಿಯಿಂದ ತಗೊಂಬರ್ಲ ಪಾಪ ಅಂತ ತಗೊಂಬಂದ್ ಕೊಟ್ಟು ಬಂದೆ. ತೊಳ್ಕೊಂಬಂದ್ ಕೊಡೋದ್ ಕಂಡ್ಬಿಡು. ನಾನೇ ಕೊಡಕ ಇರ್ಲಿ, ಹಾಲು ಹಾಕೊಂಡ್ ಕೊಡು ಕ್ಯಾನ್ ಅಂತ ಹೇಳ್ದೆ. ಇಲ್ಲ ಕಣ್ ಹೋಗಪ್ಪ, ನಾನು ಹಾಲು ತೊಳ್ಕೊಂಡ್ ಬಂದ್ ಕೊಡ್ತೀನಿ ಹೋಗು ಅಂತ ಹೇಳೈತೆ. ಆಮೇಕಿಂದ ತಗೊಂಬಂದ್ ಕೊಡೋದ್ ಬಿಡು. ಆ ಹುಡುಗಿ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ತಾಳೆ, ಮರ್ತೆ ಬಿಡ್ತಾಳ ಕಣ. ಬೆಳಿಗ್ಗೆ ಎದ್ದಡ್ಕ್ಲೆ 5 ಗಂಟೆಗೆ ಹಾಲು ಕರಿಬೇಕು, ತಿರ್ಗಾ ಮಂತ ಹೋಗ್ ಬೇರೆ ಇಸ್ಕೊಂಬರ್ಬೇಕು. ಅಲ್ಲ 2-3 ದಿವಸ ಹಂಗೆ ಮಾಡೈತೆ. ನೀನ್ ಅತ್ಲಗೆ ಇಲ್ಲೇ ತೊಳ್ಕೊಂತೀವತ್ಲಾಗಂತ ಹಾಲು ಹಾಕ್ಬಿಟ್ಟು ತಗೊಂಬರದಲ್ವೇನ ಅತ್ಲಗೆ? ಹೋಗ್ಲಿ ಬಿಡೋ ಜೊತ್ಲಾಗಿ ತಗೊಂಬಂದ್ ಕೊಡ್ತಾಳ್ ಕಂಡ್ಬಿಡು. ಇಲ್ಲಾಂದ್ರೆ ನಾನೇ ಆಮೇಕಿಂದ ಹೋಗ್ಬಿಟ್ಟು, ಇಲ್ಲ ಹುಡುಗನ ಯಾರ ನಾವೇ ಹೋಗಿ ತಗೊಂಬರ್ತೀವಿ ಕಂಡ್ಬಿಡು. ನಾನೇ ತೊಳ್ಕೊಂಬಂದ್ ಕೊಡ್ತೀರಂತ ಹೇಳಿದ್ರು ತಿರ್ಗಾ ಕೈಯಿಂದ ಕಿತ್ಕೊಂಬರಕ್ಕಾಗುತ್ತಾ? ಸುಮ್ಮ ಕೂಕ ನೀನು. ಆ ಹುಡುಗ ಫೋನ್ ಮಾಡಿದ್ನ ರಮೇಶ? ಯಾಕ ಬೆಳಗ್ಗೆಯಿಂದ ಫೋನೇ ಮಾಡಿದ್ ಕಣ ನಿಮ್ಮ ಅಪ್ಪ ಈ ಮೊಬೈಲ್ಗೆ? ಇಷ್ಟೊತ್ತಿಗೆ ಫೋನ್ ಮಾಡೋನು? ನಮ್ಮ ಒಂದ್ 10 ನಿಮಿಷದಿಂದ ಇವಾಗಿನೂ ಅವನೇ ಫೋನ್ ಮಾಡಿದ್ದ. ನಾನು ಡೈರಿಲಿ ಹಾಲಾಕಿ ಬರ್ತಿದ್ದೆ ನೋಡು ಆ ಕಡೆಯಿಂದ. ಫೋನಲ್ಲಿ ಮಾತಾಡ್ದೆ. ಏನ ಅಪ್ಪ ಇಂದು ಫೋನು ಯಾಕ ಬಿಸಿ ಬರ್ತೈತ್ ಕಣ ಅಣ್ಣಯ್ಯ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಏನ್ ಮಾಡ್ತಿದ್ದೀರಾ ಎತ್ತ ಅಂತ ಎಲ್ಲ ವಿಚಾರಿಸ್ತಾ. ಹಬ್ಬಕ್ಕೆ ಏನ್ ಮಾಡಿರಿ, ಸಾಮಾನುಗಳೆಲ್ಲ ತಗೊಂಬಂದ್ರ, ಏನ್ ಮಾಡ್ತಿದ್ದೀರಾ ಎಲ್ಲ ಮಾತಾಡ್ದ ಕಣಮ್ಮ. ಹಂಗೆ ಮರಿ ತಗೊಂಬಂದ್ರ ಜಾತ್ರೆಗೆಲ್ಲ ವಿಚಾರಿಸ್ತಿದ್ನಮ್ಮ. ಸಮಾಧಾನ ಆಯ್ತು ಕಣಪ್ಪ, ಇವಾಗ್ಲಾದ್ರೂ ಸಮಾಧಾನ ಆಯ್ತೇನೆ ನಿನ್ಗೆ? ಅಯ್ಯ ಬೆಳಗ್ಗೆಯಿಂದ ಹುಡುಗ ಫೋನ್ ಮಾಡಿಲ್ಲ ಅಂತ ಏನು ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಿರಂಗೆ ಆಡ್ತಿದ್ಲು ಕಣಪ್ಪ ನಿಮ್ಮಮ್ಮ. ಯವ್ ಕಣಪ್ಪ, ಯುಗಾದಿ ಹಬ್ಬದ ಹೊಸ್ತಡ್ಕ್ ಮಾಡಕ್ಕೆ ಏನಾರು ಮರಿಗಿರಿ ತಗೊಂಬರಕ್ಕೆ ಏನಾರು ಎಲ್ಲಾರ ವ್ಯಾಪಾರ ಮಾಡಿದ್ರೋ ಏನಿಲ್ಲಪ್ಪ? ಮೊನ್ನೆ ಗೌಡ್ರನ್ನ ಯಾರೋ ಕರಿತಿದ್ರು ಅಂತ ಹೇಳ್ತಿದ್ರಿ. ಇಲ್ಲ ಪಾಪ, ನಾನು ಗೌಡ್ರು ನಮ್ ಶಂಕರಪ್ಪ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅಂತ ನೋಡಿದ್ವಿ. ಚೆನ್ನಾಗಿರೋ ಮರಿನೇ ಐತೆ, ಒಳ್ಳೆ ಪಟ್ಲಿ ಮರಿ, ನೆಣಮಾಗು ಇರೋದು ಚೆನ್ನಾಗಿರುತ್ತೆ, ಒಳ್ಳೆ ತೂಕ ತೂಗುತ್ತೆ, ಚೆನ್ನಾಗೈತೆ. ನೋಡೋಣಂತ. ಇನ್ನು ಏನು ದುಡ್ಡು ಗಿಡ್ಡು ಏನು ಕೊಟ್ಟು ಬಂದಿಲ್ಲ. ಇನ್ನೊಂದ್ 2-3 ಕಡೆ ವಿಚಾರಿಸೋಣಂತ ಗೌಡ್ರು ಹೇಳಿರೋದಕ್ಕೆ ಸುಮ್ನೆ ಬಂದು. ನಾವು ಗೌಡ್ರು ಶಂಕರಪ್ಪ ಎಲ್ಲಾರು ಹೋಗಿದ್ದು ನೋಡ್ಕೊಂಬರಕ್ಕೆ. ಚೆನ್ನಾಗೈತೆ, ನೋಡೋಣ. ನಾಳೆ ಹೋಗ್ ಬರೋಣ ಅಂತ ಹೇಳಿದಾರೆ. ಪುರ್ಸೊತ್ ಮಾಡ್ಕೊಂಡು ಒಂದ್ ಗಳಿಗೆ ಹೋಗ್ ಬರ್ಬೇಕಿತ್ತು ಕಣಪ್ಪ. ನೀನೇ ಹೋಗ್ ಬಾ. ಅವ್ರಿಗೆ ಚೆನ್ನಾಗಿರೋ ಮರಿ ಹುಡ್ಕಕ್ ಬರಲ್ ಕಣಪ್ಪ. ಅವ್ರಿಗೆ ಹೋದ್ಸಲಿ ದುಡ್ಡು ಕೊಡೋದುಂಟು ಮಾಡೋದುಂಟು. ಆ ಶಂಕರಜ್ಜ ಇವ್ರು ಹೋಗ್ಬಿಟ್ಟು ಆ ಗಂಗಣ್ಣ ಅವ್ರಿಗೆಲ್ಲ ಗೊತ್ತಾಗಲ್ಲ ಏನಿಲ್ಲ. ಮಹಾ ಅನುಭವಸ್ರ ನಂಗೆ ಹೋಗ್ಬಿಟ್ಟು ಹೋದ್ಸಲಿ ಚೆನ್ನಾಗಿರೋ ಮರಿನೇ ತಗೊಂಬಂದಿರಲ್ಲ ಕಣಪ್ಪ. ಒಂಚೂರು ನೆಣ ಇರಿಲ್ಲ ಏನಿಲ್ಲ. ಸುಮ್ನೆ ದುಡ್ಡು ಕೊಡೋದುಂಟು ಮಾಡೋದುಂಟು. ನೀನೇ ಮುಂದೆ ನಿಂತ್ಕೊಂಡು ಒಂದ್ ಸ್ವಲ್ಪ ವ್ಯಾಪಾರ ಮಾಡಿ ತಗೊಂಬರಪ್ಪ. ಅವ್ರಿಗೆ ಗೊತ್ತಾಗಲ್ಲ ಏನಿಲ್ಲವು. ನಾನೇನೋ ಹೋಗ್ತೀನಿ ಕಡ್ಲ ಪಾಪ, ನನಗೆ ಪುರ್ಸತ್ತೆ ಸಿಗಲ್ ಕಣ. ಇಲ್ಲಿ ನೀನ್ ಬೇರೆ ಟ್ಯಾಕ್ಟ್ರಿಗೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯ, ನಿಮ್ಮ ಅಮ್ಮನ ಕೈಲಿ ಆಗಲ್ಲ ಏನಿಲ್ಲ. ನಾನು ಒಬ್ನೇ ಹೋಗ್ಬೇಕು. ಹೋಗ್ಬಿಟ್ಟು ಇಲ್ಲಿ ಹಸ್ಗಳ್ನ ನೋಡ್ಕೊಳನೋ, ಈ ಕಡೆ ಅವ್ರು ಕರೀತಾವ ಹೋಗೋಣ, ಎಲ್ಲಂತ ಹೋಗೋಣ ಹೇಳು. ಈ ಅಜ್ಜಿ ಕೈಲಿ ಕಾಲಾಗಲ್ಲ ಏನಿಲ್ಲ. ಆದ್ರೂ ನೆನೆ ಹಸ್ಗಳ್ನ ಇವಳೆ ನೆನೆ ಬಿಟ್ಕೊಂಬಂದಿಲ್ಲ ತೋಟದವರೆಗೂ. ಕಾಲವಂತ ಕುಂತಿದ್ದಾಳ ನೋಡು. ಅಲ್ಲೇ ಅಯ್ಯ ಅನ್ಕಂಡು ಏನಾರ ಕೆಲಸ ಮಾಡಿದ್ರೆ ಅದು ಕರೆದ ಬೈದಿಂದ ಆತ್ಲಾಗಿ ನಾನು ಎಲ್ಲೂ ಹೋಗಲ್ ಕಣ. ನೋಡೋಣಂತೆ ತಾಂಗಾರೆ. ನನಗೂ ಒಂದ್ 2-3 ದಿವಸದಿಂದ ಇನ್ನೇನು ಎಲ್ಲೂ ಏನು ಬಾಡಿಗೆಗಳು ಎಲ್ಲೂ ಏನು ಸಿಕ್ಕಿಲ್ಲ. ನೋಡೋಣ, ಯಾರು ತೋಟಗೆ ಹೊಲಗೆ ಎಲ್ಲೂ ಏನು ಹೇಳಿಲ್ಲ. ಪುರ್ಸೊತ್ತಾಗಿ ಇದೀನಿ. ನೀನು ಕಳಿಸ್ತೀನಿ ತಾಳಪ್ಪ, ನಾನೇ ಹಸ್ಗಳ್ನೆಲ್ಲ ನೋಡ್ಕೊಂಡು. ಯಾರಿಗ್ ಬೇಕು ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಬಜ್ಜಿ? ಅಲ್ಲ ಪಾಪ, ಅಲ್ಲೇ ಬಜ್ಜಿ ಇಟ್ಕೊಂಡ್ ಬಂದ್ಬಿಟ್ಟಿಯಾ? ತಗೊಂಬಾರ ಇಲ್ಲಿ. ಒಳ್ಳೆ ಬಿಸಿ ಬಿಸಿ ಆಗಿರೋ ಬಜ್ಜಿ ತಿನ್ಬೇಕು, ಚೆನ್ನಾಗಿರುತ್ತೆ. ನೀನು ಕೊಡಲ್ಲ ಕಣ್ತಾತ. ನೀನು ಯಾವಾಗ ನೋಡಿರೋ ಬೈತಿರ್ತೀಯ. ನಾನು ನಮ್ಮ ಅಜ್ಜಿ ಇಬ್ರಾಳೆ ತಿನ್ನೋದು, ನೀನು ಕೊಡಲ್ ಕಣ್ ಹೋಗು. ಎಲ್ಲ ಕಳ್ಳ ನನ್ನ ಮಗನೇ, ಬಾರ್ ನನ್ನ ಮಗನೇ ನಂತವ. ತಾತ ನನಗೆ 10 ರೂಪಾಯಿ ಕೊಡು, ನನಗೆ 20 ರೂಪಾಯಿ ಕೊಡು ಬಾರ್ ತಾತ ಅಂತ ಕೇಳು. ನಿಮ್ಮ ಅಜ್ಜಿ ತಾವಲೆ ಇಸ್ಕೋಬೇಕಲ್ಲ ಇನ್ ಮೇಲಿಂದ ನೀನು. ಆಗ್ಲಿ ಬಿಡು, ಯಾರ ಸುಮ್ನೆ ಹೇಳ್ದೆ ಅಷ್ಟೇ, ಬೇಜಾರ್ ಮಾಡ್ಕೋಬೇಡ. ತಗ ತಿನ್ನು, ನಿನ್ಗೂ ಅಜ್ಜಿಗೂ ತಗೊಂಬಂದಿದ್ದು. ನೀನ್ ಯಾವಾಗ ಬಂದೆ? ನೀನ್ ಬಂದಿದ್ಯಾ ಅಂತ ಗೊತ್ತಿರಲ್ಲ, ತಡಿ ನಿನ್ಗೂ ಹಾಕಿಸ್ಕೊಂಬಂದ್ ಕೊಡ್ತೀನಿ. ತಗೊಂಡ್ಲ ಪಾಪ, ನೀನ್ ತಿಂದೇನೋ? ಅಲ್ಲೇ ಎಲ್ಲಕ್ಕಿಂತ ಮುಂಚೆ ತಗೊಂಬಂದು ನನಗ್ ಕೊಡ್ತಿದ್ಯಲ್ಲೋ. ನಿನಗೆ ಬಜ್ಜಿ ಬೋಣ ಅಂದ್ರೆ ಬಲು ಇಷ್ಟ. ನೀನು ಒಂದ್ ರೌಂಡ್ ತಿನ್ಕೊಂಡೇನೆ ನಮಗ್ ತಗೊಂಬಂದ್ ಕೊಡ್ತಿದ್ದವನು. ಏನ್ ಇವತ್ತು ಹಿಂಗ್ ತಗೊಂಬಂದ್ ಕೊಡ್ತಿದ್ಯಲ್ಲ? ನೀನ್ ತಿಂದ? ನಾನಲ್ಲೇ ಒಂದ್ ಪ್ಲೇಟ್ ತಿನ್ಕೊಂಬಂದೆ ನಿನಗ್ ತಗೊಂಬಂದ್ ಕೊಡ್ತಿರೋದು. ಸುಮ್ಮಕ್ ತಿನ್ನು. ಯಾಕಮ್ಮ ಸರೋಜಮ್ಮ, ಇವತ್ತು ಹಿಂಗ ಅಪರೂಪಕ್ಕೆ ಹಿಂಗೆ ಬಜ್ಜಿ ಮಾಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನಿಲ್ಕಣ್ ಮಾಮ, ಇನ್ನೇನ್ ಆರಾಮಾಗಿ ಪುರ್ಸೊತ್ತಾಗಿದ್ನಲ್ಲ. ಇನ್ನೇನ್ ಮನೆ ಕೆಲಸ ಎಲ್ಲ ಮಧ್ಯಾಹ್ನಕ್ಕೆ ಮುಗೀತು, ಆರಾಮಾಗಿ ಇದ್ದೆ.
ಅದಕ್ಕೆ ಟೀ ಜೊತೆ ಒಂದ್ ಸ್ವಲ್ಪ ಬಜ್ಜಿ ಮಾಡ್ಕೊಟ್ಟೆ. ಮೆಣಸಿಕಾಯಿ ಬೋಂಡ ಅವತ್ತು ತಗೊಂಬಂದಿದ್ರು, ಅವತ್ತು ಸಂತೆಲಿ ಇವ್ರು ತಗೊಂಬಂದಿದ್ರು. ಅದಿತ್ತಲ್ಲ ಸುಮ್ನೆ ಹಾಳಾಗ್ ಹೋಗ್ಬಿಡುತ್ತಂತ ಮಾಡ್ಕೊಟ್ಟೆ ಕಣಮ್ಮ. ಪಾಡ ಆಯ್ತ್ಕೊಂಡ್ ಬಿಡಮ್ಮ ಹೆಂಗ ಹೊಟ್ಟೆ ಹಸ್ತಂಗ ಆಗಿತ್ತು ಹೆಂಗ ಸಂಜೆ ಕಡೆ ಹಿಂಗೆ ಟೀ ಜೊತೆ ಏನಾದ್ರು ತಿಂದ್ರೇನೆ ಒಂಥರ ಚಂದ ತಿನ್ನಕ್ಕೆ. ಅಮ್ಮ ಬಜ್ಜಿ ಚೆನ್ನಾಗೈತ್ ಕಣಮ್ಮ. ಅದ್ರ ಜೊತೆ ನೀನು ಏನಾದ್ರು ಚಟ್ನಿ ಮಾಡ್ಬೇಕಿತ್ ಕಣಮ್ಮ. ಚಟ್ನಿ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ ಕಣಮ್ಮ. ಚಟ್ನಿ ಮಾಡ್ಲಿಲ್ವೇನಮ್ಮ ನೀನು? ಸುಮ್ಮಕ್ ತಿನ್ನ ಈ ನನ್ನ ಮಗಂಗೆ ಬಜ್ಜಿ ಜೊತೆ ಚಟ್ನಿ ಬೇರೆ ಬೇಕಂತೆ. ಇರೋದನ್ ತಿನ್ನ ಅಂದ್ರೆ ಇಲ್ದವೆಲ್ಲ ಮಾತಾಡ್ತಾನ ಇವನು. ಓಹೋ ರುಚಿಗಂಡ್ ನನ್ನ ಮಗ ಇವನು. ಇಲ್ಲ ಕಣ್ತಾತ, ಚಟ್ನಿ ಜೊತೆ ಹೆಂಗಿರೋದು ಗೊತ್ತಾ? ಅದೇ ನಾನು ಆ ಗಿರಿಶಣ್ಣರ ಹೋಟ್ಲಿಗೆ ಹೋಗ್ತೀನಿ ನೋಡು ಬೋಂಡ ತಗೊಂಬರಕ್ಕೆ. ಅವಣ್ಣ ಪಕ್ಕದಲ್ಲಿ ಒಂಚೂರು ಚಟ್ನಿ ಹಾಕಿ ಕೊಡದ್ ಕಣ್ತಾತ. ಚಟ್ನಿ ಜೊತೆ ನೆನ್ಸ್ಕೊಂಡ್ ತಿಂದ್ರೆ ಬಾಯಲ್ಲಿ ನೀರ್ ಬರುತ್ತೆ ಹಂಗೆ. ಅದಕ್ಕೆ ಹೇಳಿದ್ದು ಅಷ್ಟೇನೇನೆ. ಸರಿ ಕಣ, ಆಯ್ತು ಬಿಡು. ಇವಾಗ ಏನು ಅದ್ಯಾಕೆ ಹಿಂಗ್ ಬೈತೀಯ? ಇರೋದನ್ನೇ ತಿಂತೀನಿ. ನಿಮಗ್ ಬಜ್ಜಿನೇ ಇಲ್ಲ, ಇನ್ನೊಂದ್ ಪ್ಲೇಟ್ ತಗೊಂಬರೋಣ ನಿಮ್ಗೊಂದು? ಕಣ್ ಹೋಗಮ್ಮ, ಇರೋದೇ ತಿಂತೀವಿ ನಾವು. ನಾನು ನಿಮ್ಮ ಮಾಮ ಇನ್ನೆಷ್ಟು ತಿಂತೀವಮ್ಮ? ಒಂದೊಂದೇ ಎರಡೆರಡು ತಿಂತೀವಿ ಕಣ್ ಬಿಡು ಅಷ್ಟೇ, ಜಾಸ್ತಿ ಅಂತ ತಿನ್ನಲ್ಲ. ಸುಮ್ನೆ ಹಾಕಿಸ್ಕೊಂಡು ಅನ್ಯಾಯ ಮಾಡೋದ್ ಬೇಡ. ಜಿ ಹಾಕಿಸ್ಕಳಜಿ, ನಾನ್ ತಿಂತೀನಿ. ನೀನ್ ಬದ್ಲೆ ಬೇಕಾದ್ರೆ ಉಳಿದ್ರೆ ನಾನ್ ತಿಂತೀನಿ ಕಣಜಿ, ನೀನ್ ಹಾಕಿಸ್ಕ. ಪಾಪ ಚೆನ್ನಾಗೈತಂತ ಜಾಸ್ತಿ ತಿನ್ನಕ್ ಹೋಗ್ಬೇಡ ಕಣೋ, ಹೊಟ್ಟೆ ನೋವು ಬಂದ್ಬಿಡುತ್ತೆ ಮತ್ತೆ. ಅಯ್ಯ ಅಂತೀಯ ನೋಡು, ಜಾಸ್ತಿ ತಿನ್ನಕ್ ಹೋಗ್ಬೇಡ. ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆ ಟಮ್ಟಾವೆಲ್ಲ ತಿನ್ಬಿಟ್ಟು ಬೇದಿ ಮಾಡ್ಕೊಂಡಿದ್ದೆ ನೋಡು, ಹಂಗ್ ಮಾಡ್ಕೊಂಡ್ಬಿಟ್ಟಿಯ ಮತ್ತೆ. ಆಸೆಗೆ ಅದು ಇದು ತಿನ್ಕೊಂಡ್ಬಿಟ್ಟು ಮತ್ತೆ ಆಮೇಲೆ ಅಯ್ಯೋ ಅನ್ನಿಸ್ಬೇಡ ನಮ್ಗೆ. ಸುಮ್ನಿರ್ತಾತ, ನಾನೇನ್ ಜಾಸ್ತಿ ಅಂತ ತಿನ್ನಕ್ ಹೋಗಲ್ಲ. ಅದ್ಯಾಕೆ ಹಿಂಗ್ ಹೇಳ್ತಿದ್ಯಾ? ಕೇಳ್ಬೇಕಾರೆ ಅಮ್ಮ ಹಿಂಗೆ ಒಳಗಡೆ ಒಂದೇನೋ ತಿಂದೆ ಅಷ್ಟೇ ನಾನು. ಇನ್ನು ತಿಂದಿರೋದೇ ಒಂದು. ಅಲ್ಲ ಈ ತಾತ ಶುರು ಮಾಡ್ಕೊಂಡ್ಬಿಡ್ತು, ಜಾಸ್ತಿ ತಿನ್ಬೇಡ್ಕೊಂಡ್ಲ ಪಾಪ ಹೊಟ್ಟೆ ನೋವು ಬರುತ್ತೆ ಅದು ಇದು ಅಂದ್ಕೊಂಡು. ಓಹೋ, ನಾನೇನ್ ಜಾಸ್ತಿ ತಿನ್ನರಂಗೇನೆ ಹೇಳ್ತಿರುತ್ತಿ ತಾತ. ಯಾಕ ಪಾಪ ಜಾಸ್ತಿ ತಿನ್ಬೇಡ್ಕಣ, ಇದ್ 4 ತಿನ್ನು ಸಾಕು. ಇದೇ ಜಾಸ್ತಿ ಆಗೋಯ್ತು ಮತ್ತೆ. ತಿರ್ಗಾ ನೀನು ಅಜೀರ್ಣ ಆಗಂಗ ಆಗ್ಬಿಟ್ಟು ನೀನು ಹೊಟ್ಟೆ ನೋವು ಬರ್ತೈತ್ ಕಣಮ್ಮ ಅಂತ ರಾತ್ರಿ ಎಲ್ಲ ಅಯ್ಯ ಅನ್ನಿಸ್ಬೇಡ. ಸಾಕು, ಇಷ್ಟೇ ತಿನ್ನು ಸಾಕು, ಜಾಸ್ತಿ ತಿನ್ಬೇಡ. ಇದ್ರ ಜೊತೆ ಚಟ್ನಿ ಬೇರೆ ಬೇಕಂತೆ, ತಿರ್ಗಾ ಹೊಟ್ಟೆ ನೋವು ಮಾಡ್ಕೊಳಕ್ಕೆ. ಇರೋದೇ ಸಾಕು ತಿನ್ನೋವು. ಆಯ್ತು ಬಿಡಮ್ಮ, ನಾನೇನ್ ಜಾಸ್ತಿ ತಿನ್ನಕ್ ಹೋಗಲ್ಲ. ಈ ತಾತ ಸುಮ್ಕಿರದಲೆ ಮನೆಯವ್ರಿಗೆಲ್ಲ ಏನೇನೋ ನೆನ್ಪು ಮಾಡ್ಕೊಡುತ್ತೆ ಈ ತಾತ. ಓಹೋ, ಏನಜ್ಜಿ ಗೌರಜ್ಜಿ, ಅಬ್ಬಬ್ಬಬ್ಬಾ, ಮನೆಯವರೆಲ್ಲ ಕುತ್ಕೊಂಡ್ಬಿಟ್ಟು ಏನು ಟೀ ಕಾಫಿ ಬೋಂಡ ಬಜ್ಜಿ ಎಲ್ಲ ತಿನ್ಕೊಂಡ್ ಕೂತೀರಾ? ನೀವೇ ಒಂಥರ ಪುಣ್ಯ ಅಂತ ಕಂಡು ಬಿಡ್ರಮ್ಮ ನೀವು. ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡ್ತೀರಾ ನೋಡ್, ಮನೆಯವರೆಲ್ಲ ಕುತ್ಕೊಂಡು ಎಷ್ಟು ನೆಮ್ಮದಿಯಿಂದ ಟೀ ಕಾಫಿ ಕುಡ್ಕೊಂಡು ಬೋಂಡ ಬಜ್ಜಿ ಎಲ್ಲ ತಿನ್ಕೊಂಡು ಎಷ್ಟು ಆರಾಮಾಗಿ ಕುಂತಾರೆ. ನಮ್ ನೇತ್ರಮ್ಮ ಬಂದಾಳೆ. ಯಾವಾಗ ಬಂದಮ್ಮ ನೀನು? ಅಲ್ಲ ಕಣಮ್ಮ, ಏನ್ ಇವತ್ತು ಬೆಳಿಗ್ಗೆ ಅಂತ ಮಂತಾವ್ ಕಾಣಿಸ್ಕೊಂಡೇ ಇಲ್ಲಲ್ಲ? ಎತ್ಲಾಗ ಹೋಗಿದ್ದಿ ಇವತ್ತು? ಯಾಕೆ ಮಂತಾವಳೆ ಬರ್ಲಿಲ್ಲ ಇವತ್ತು? ನೀನ್ ಮಾತ್ರ ಬರಬೇಡ, ನಾನ್ ಮಾತ್ರ ನಿಮ್ ಮಂತಾವ ನೀನು ಹುಡ್ಕೊಂಡ್ ಬರ್ತಿರ್ತೀನಿ ಯಾವಾಗ್ಲೂ. ನನ್ಗೇನ್ ಮಾಡಕ್ ಕೆಲ್ಸ ಹೇಳು? ಬೆಳಗಿಂದ ಸಂಜೆ ಗಂಟ ಬಂದತ್ಲ ನಿಂತಾವಳೆ ಕುತ್ಕೊಂಡ್ಬಿಡ್ತೀನಿ ಕಣ. ಹೇಳು ನೋಡಿ ಹುಡುಗಿ ಮಾತಾಡೋದು. ಅಬ್ಬಾ, ಹಂಗಾರೆ ನೀನು ಬೆಳಗಿಂದ ಸಂಜೆ ಗಂಟ ನಂತಾವಲೆ ಬಂದ್ ಕೂತ್ಕೊಂತೀಯನ್ನಮ್ಮ? ಸರಿ ಕಣ, ಆಯ್ತು ಬಿಡ್ತಾಯಿ. ಇನ್ನ ದಿವಸ ಏನ್ ಬರಕ್ ಹೋಗ್ಬೇಡ. ನಾನ್ ಏನೋ ನನ್ನ ಮಗಳಿದ್ದಂಗ ನಮ್ ನೇತ್ರಮ್ಮ ದಿನಾಲು ಬರ್ತಾಳಲ್ಲ ನಂತವ, ಇವತ್ತು ಯಾಕ ಬರ್ಲಿಲ್ವಲ್ಲ ಅಂತ ನಾನ್ ಕೇಳಿರೆ ನೀನ್ ಹಿಂಗ ಮಾತಾಡೋದು? ಸರಿ ಕಣ, ಆಯ್ತು ಬಿಡಮ್ಮ, ಇನ್ ಯಾವತ್ತು ಏನ್ ಕೇಳಲ್ಲ ನೀನು. ಅಜಿ ಗೌರಜ್ಜಿ, ತಮಾಷೆಗೆ ಮಾತಾಡಿದ್ ನಾನು. ಸುಮ್ಕೆ ನೀನ್ ತಲೆಗೆ ಹಾಕೊಂಡ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ನೋಡಿ, ಇವಾಗ್ಲೇ ಹೇಳ್ತಿದೀನಿ. ಏನಂದ್ರೆ ಎಲ್ಲ ಧೂಳ್ ತೆಗಿಯೋದ್ ಬಾಡ್ವಾ ನಾನು ಮನೇಲಿ? ನೀವಂದ್ರೆ ಅತ್ತೆ ಸೊಸೆ ಇಬ್ರಾಳು ಸೇರ್ಕಡೆ ಹೆಂಗ ಕೆಲಸ ಮಾಡ್ಕೊಂಡ್ಬಿಟ್ರಿ. ನೀನು ಸರೋಜಮ್ಮಂಗ್ ಒಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡ್ಕೊಡ್ತೀಯ? ನಮ್ಮ ಅತ್ತೆ ಹಂಗ ಏನು ಮಾಡಲ್ವಲ್ಲ, ಏನ್ ಮಾಡ್ತೀಯ? ಎಲ್ಲ ಧೂಳೆಲ್ಲ ತೆಗ್ದು ಎಲ್ಲ ರೆಡಿ ಮಾಡಿ ನೆಲ ಎಲ್ಲ ಒರೆಸಿ ಬಟ್ಟೆಗಳೆಲ್ಲ ಹಳೆ ಬಟ್ಟೆಗಳೆಲ್ಲ ತೊಳೆದು ಧೂಳಾಗಿರೋ ಬಟ್ಟೆಗಳೆಲ್ಲ ತೊಳೆದು ರೆಡಿ ಮಾಡೋದ್ ಬೇಡವೇನಜ್ಜಿ? ಅದಕ್ಕೆ ಈ ಕಡೆ ಮಂತವ ಬರಕ್ಕೆ ಆಗ್ಲಿಲ್ಲ ಇವತ್ತು. ಎಲ್ಲ ರೆಡಿ ಆಯ್ತು, ಇನ್ನೇನು ಪುರ್ಸೊತ್ತಾಗಿದ್ದೀಂತ. ನಾಳೆ ಬೇಕಾದ್ರೆ ಪುರ್ಸೊತ್ ಮಾಡ್ಕೊಂಡು ಬರ್ತೀನಿ. ನಾಳೆ ಒಂದ್ ಗಳಿಗೆ ಕೂತ್ಕೊಂಡು ಹೋಗೋಣ. ಇವಾಗ ಏನಂದ್ರೆ ಹಾಲ್ ತರ್ಸಿದ್ದೆ. ನಮ್ಮ ಅಣ್ಣ ಹೋಗಿತ್ತಲ್ಲ, ಕುಮಾರಣ್ಣ ಹೋಗಿತ್ತಲ್ಲ, ಅವ್ರ ಕೈಲಿ ಹಾಲ್ ತರ್ಸಿದ್ನಲ್ಲ, ಕ್ಯಾನ್ ಕೊಟ್ಟು ಹೋಗೋಣ ಅಂತ ಬಂದೆ. ಆಯ್ತು ಬಾರಿ ಅಮ್ಮಣ್ಣಿ, ಇವಾಗ ಬಾ. ನಮ್ಮ ಹುಡುಗಿ ಸರೋಜಮ್ಮ ಬಜ್ಜಿ ಮಾಡಿದಾಳ್ ನೋಡು, ತಿನ್ಕೊಂಡು ಹೋಗುವಂತೆ ಬಾ. ನಾವು ಪುರ್ಸೊತ್ತಾಗಿ ಇದ್ವಲ್ಲ 2-3 ದಿವಸದಿಂದ, ಆ ಹುಡುಗಿಗೂ ಪುರ್ಸೊತ್ತಿಲ್ಲ, ಎಲ್ಲ ಕೆಲ್ಸಗಳು ಅವು ಇವು ಮಾಡ್ತಿದ್ಲಲ್ಲ. ಇವತ್ತು ಪುರ್ಸೊತ್ ಮಾಡ್ಕೊಂಡು ಬೋಂಡ ಮಾಡಿದಾಳೆ. ಬಾ ತಿನ್ಕೊಂಡು ಹೋಗುವಂತೆ, ಬಾರಮ್ಮ ಕುತ್ಕ ಬಾ. ಟೀ ಕುಡ್ದು ಒಂದೆರಡು ಬಜ್ಜಿ ತಿನ್ಕೊಂಡು ಹೋಗುವಂತೆ. ಇಲ್ಲ ಕಣ ಗೌರಜಿ, ನಾನೆಲ್ಲಿ ತಿಂತೀನಿ? ನನಗೆ ಯಾಕೆ ಆರೋಗ್ಯ ಸರಿ ಇಲ್ಲ ಕಣಜಿ, 1-2 ದಿವಸದಿಂದ ಯಾಕೋ. ಅದಕ್ಕೆ ಒಂಥರ ಎಣ್ಣೆ ಐಟಮ್ ಏನು ತಿಂತಿಲ್ಲ. ಯಾಕೋ ಗಂಟ್ಲು ಬೇರೆ ಸರಿ ಇಲ್ಲ, ಅದಕ್ಕೂ ಎಣ್ಣೆ ಪದಾರ್ಥಗಳು ಏನು ಮುಡ್ತಿಲ್ಲ. ಸುಮ್ನಿರಿ, ಏನು ಬೇಡ, ನೀವು ತಿಂದ್ರಿ ನೀವು. ಯಾಕಕ್ಕ ನೇತ್ರಕ್ಕ ಹಿಂಗ್ ಹೇಳ್ತಿದ್ಯಾ? ನಿಮ್ಮಂತ ಮಾತ್ರ ಬಂದ್ರೆ ನೀನು ಟೀ ಕೊಡೋದು ಅದು ಇದು ಮಾಡ್ಕೊಡೋದೆಲ್ಲ ಮಾಡ್ತಿರ್ತೀಯ. ನೋಡು, ಮಂತಾವ್ ಬರ್ತೀಯ, ಬಂದು ನಿನ್ಕೊಂಡು ನೋಡ್ ತಿಂತಿರೋದ್ ನೋಡ್ಬಿಟ್ಟು ನೀನು ಹಿಂಗೆ ಹೋಗ್ತಿದ್ಯಲ್ಲಕ್ಕ. ಬಾರಕ್ಕ, 1-2 ಬಜ್ಜಿ ತಿಂದು ಟೀ ಕುಡ್ಕೊಂಡು ಹೋಗುವಂತೆ ಬಾರಕ್ಕ. ಸುಮ್ಕಿರೆ ಸರೋಜಮ್ಮ, ಈ ಗೌರಜ್ಜಿ ಮಾತಾಡುತ್ತಂತ ಅವಜ್ಜಿ ಮಾತು ಹೇಳ್ಕೊಂಡು ನೀನು ಮಾತಾಡ್ಬೇಡ. ನಾನೇನ್ ತಿಂದಲೆ ಯಾವತ್ತೇನು ಹೋಗಿದ್ದೀನೇನೆ. ಏನಂದ್ರೆ ಒಂದ್ ಸ್ವಲ್ಪ ಗಂಟ್ಲು ಕೆಟ್ಟೈತಮ್ಮ, ನನ್ಗೆ ಆರೋಗ್ಯ ಬೇರೆ ಸರಿ ಇಲ್ಲ. ಅದಕ್ಕೆ ಎಣ್ಣೆ ಪದಾರ್ಥಗಳು ತಿಂತಿಲ್ಲ ಅಷ್ಟೇ. ಇವಾಗ ಏನಮ್ಮ, ಒಂದ್ ಕವರಲ್ಲಿ ಹಾಕೊಡು, ಆ ಹುಡ್ಗಮ್ಮ ಅಂತಾವ್ ತಿಂತಾನೆ, ತಗೊಂಡ್ ಹೋಗ್ತೀನಿ. ಇನ್ನೇನು ಟೀ ಬೇಕಾದ್ರೆ ಕೊಡು, ಟೀ ಕುಡಿತೀನಿ ಬೇಕಾದ್ರೆ. ಅದು ಬಿಟ್ಟು ಈ ಬಜ್ಜಿ ಅಂತ ತಿನ್ನಕ್ ಹೋಗಲ್ಲ. ಬಜ್ಜಿ ಬೇಕಾದ್ರೆ ಕವರಲ್ಲಿ ಹಾಕೊಡು, ಆ ಹುಡ್ಗಂಗ್ ತಗೊಂಡೋಗ್ತೀನಿ. ಚಂದು ತಿಂತಾನ ಅವನು.
ಕಣತೆ ಚಂದಕ್ ತಗೊಂಡೋಗು, ಚಂದು ತಿಂತಾನೆ. ಸರಿ ಕಣ, ಆಯ್ತು ತಡಿಯಕ್ಕ, ಒಂದ್ ಕವರ್ ಏನಾರ ತಗೊಂಬರ್ತೀನಿ, ಅದ್ರಲ್ಲಿ ಹಾಕೊಡ್ತೀನಿ ಕಣ್, ತಡ್ರಿ ತಗೊಂಡೋಗಿರಂತೆ. ಯಾಕಂದ್ರೆ ಗಜ, ನೀನು ಯುಗಾದಿ ಹಬ್ಬಕ್ಕೆ ಮರಿ ಮಾಡಿದಿರಂತಲ್ಲ, ಎಲ್ಲಾರು ಸೇರ್ಕೊಂಡ್ಬಿಟ್ಟು ಒಂದ್ 3-4 ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ನನಗೂ ಒಂದ್ ಮಾತು ಹೇಳೋದಲ್ವೇನಜ್ಜ, ನಾನು ಪಾಲ್ ತಗೊಂಡ್ತಿದ್ದೆ. ನನಗೆ ಹೇಳ್ದಂಗೆ ನೀನು ಹೋಗ್ಬಿಟ್ಟು ನೀನು ಪಾಲ್ ತಗೊಂಡಿದ್ಯಲ್ಲ ನೋಡು, ನೀನು ಕಲ್ತ್ಬಿಟ್ಟೆ ಇತ್ತೀಚಿಗೆ ಯಾಕ. ಏ ಅಮ್ಮಣ್ಣಿ ನೇತ್ರಮ್ಮ, ಸುಮ್ ಕುಕ್ಕ. ಹಿಂಗೆಲ್ಲ ಮಾತಾಡ್ಬೇಡ ನೀನು. ಎಲ್ಲಕ್ಕಿಂತ ಮುಂಚೆ ನಾನು ನಿಮ್ಮಂತವ್ರನ್ನೇ ಬಂದ್ ಕೇಳಿದ್ದು, ಪಾಲ್ ಬೇಕೇನಜ್ಜಿ ಯುಗಾದಿ ಹಬ್ಬಕ್ಕೆ ಹಿಂಗೆ ಒಂದ್ 4-5 ಮನೆಯವ್ರು ಸೇರ್ಕೊಂಡ್ಬಿಟ್ಟು ಮರಿ ತಗೊಂಡ್ ಬರ್ತಿದೀವಿ, ನಿಮ್ಗೇನಾರು ಬೇಕಿತ್ತ ಅಂತ ಕೇಳಿದಾಗ ನಿಮ್ಮ ಅತ್ತೆ ಇದ್ದಿದ್ದು ಏನನ್ಬೇಕು, ನೀನ್ ಮಂತವಿರಲ್ಲ, ಹೊಲಕ್ತಾವ್ಲೋ ತೋಟತಾವ್ಲೋ ಎಲ್ಲ ಹೋಗಿದ್ದಂತೆ. ನಿಮ್ಮ ಅತ್ತೆ ಇದ್ದಿದ್ದು ಇಲ್ಲ ಕಣಪ್ಪ, ನಾನು ಅದೇ ಅವನು ನಮ್ ಜಯಣ್ಣ ಏನೋ ತಗೊಂಬರ್ತಾನೆ, ಅವ್ರಿಗೇನೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿರು. ನಾನ್ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ನಾನ್ ಸುಮ್ನಾದ ಮಾತ್ಲಾಗಿ. ಹೌದೇಂದ್ರ ಗಜ, ಹಂಗಂತ ಹೇಳ್ತಾನ ಮತ್ತೆ? ಥೋ, ನಮ್ಮ ಮತ್ತೆ ಬರೀ ಮಾಡದೆ ಎಲ್ಲ ಬರೀ ಇಂತವೇ ನೋಡು. ಅಲ್ಲ ಕಣ ಜೋ, ನಾನ್ ನಿಮ್ ಪಾಲ್ ತಗೋಣಂತ ಹೇಳಿರೆ ಅವಣ್ಣಂಗೆ ಹೇಳಿತಾ ಇಲ್ಲ. ಅವಣ್ಣ ಎಂತ ಮರಿ ತಗೊಂಬರುತ್ತೆ ಏನ, ಹೋದ ವರ್ಷನೂ ಅಷ್ಟೇ ಚೆನ್ನಾಗಿರೋ ಮರಿ ತಗೊಂಬಂದಿರಲ್ಲ, ಏನಿಲ್ಲ, ದುಡ್ಡು ಕೊಡೋದುಂಟು ಮಾಡೋದುಂಟು. ನೋಡು ನಮ್ಮ ಮತ್ತೆ ಎಂತ ಕೆಲಸ ಮಾಡೈತಂತ. ನಾನ್ ಆದ್ರೂ ಮನ್ಸಲ್ಲಿ ಅನ್ಕೊಂಡೆ, ಏನು ನಮ್ ರಂಗಜ್ಜ ನನ್ಗೊಂದ್ ಮಾತು ಕೇಳಿದ್ರೆ ಬೇರೆಯವ್ರಿಗೆಲ್ಲ ಸೇರಿಸ್ಕೊಂಡೈತಲ್ಲ, ನನಗ್ ಸೇರಿಸ್ಕೊಂಡೇ ಇಲ್ವಲ್ಲ, ನನ್ಗೊಂದ್ ಮಾತು ಕೇಳಿಲ್ವಲ್ಲ ಅಂತ ನಾನು ಅನ್ಕೊಂಡೆ. ನೋಡಿದ್ರೆ ಇವತ್ತೇ ಹಿಂಗ್ ಮಾಡೈತೆ, ಇಂಥ ಕೆಲ್ಸನ ಮಾಡೋದು. ಆಗ್ಲಿ ಬಿಡಮ್ಮ ನೇತ್ರಮ್ಮ, ನಿಮ್ಮ ಅತ್ತೆ ತಗೊಂಡ್ರು ನನ್ಗೇನ್ ಬೇಜಾರಿಲ್ಲ. ಬೇರೆಯವ್ರ ಹತ್ರ ತಗೊಂಡ್ರೆ ಏನು, ಇಲ್ಲಿ ತಗೊಂಡ್ರೆ ಏನು, 2 ಕಡೆನೂ ದುಡ್ಡು ಕೊಡ್ಬೇಕು, ಎಲ್ ತಗೊಂಡ್ರು ಅಲ್ವಾ. ಹೆಂಗ ಚೆನ್ನಾಗ್ ಮಾಡ್ಕೊಂಡು ತಿಂದ್ರಿ ಅಷ್ಟೇ, ನನ್ಗೇನಾಗ್ಬೇಕು, ಏನ್ ನನ್ಗೇನ್ ಬೇಜಾರಿಲ್ಲಮ್ಮ.